ಅಷ್ಟೇ ಹೇಳ್ತಾ ಇಲ್ಲ, ಹೆಣ್ಮಕ್ಳಿಗೂ ಹೇಳ್ತಿದ್ದಾರೆ. ಸನ್ಯಾಸಿಗಳು ಅವರು ಬ್ರಹ್ಮಚಾರಿಣಿಯರು ಆದವ್ರಿಗೂ ಯಾವ ರೀತಿ ಅವರು ಮುಂದುವರಿಬೇಕು, ಅವ್ರಿಗೆ ರಕ್ಷಣೆ ಯಾವ ರೀತಿ ಇರಬೇಕು ಅನ್ನೋದು ಅವ್ರಿಗೂ ಪ್ರೋತ್ಸಾಹನೂ ಕೊಡ್ತಿದ್ರು. ಅಂದರೆ ಅವರು ಅದಕ್ಕೆ ಹೋದ್ಮೇಲೆ ಜೀವನ ಪರ್ಯಂತ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಹೋಗಿ ಬಿಟ್ಟು ವಾಪಸ್ ಬಂದು ಅದನ್ನು ಮಾಡಬಾರ್ದು. ಒಂದೇ ಸರಿಗೆ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೋಬೇಕು. ಬೆಂಗಳೂರಿನ ನಾರಾಯಣ ಅಯ್ಯಂಗಾರರ ಮಗಳು. ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಣಿಯಾಗಿ ಇರಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನಿಮ್ಮ ಸಲಹೆ ಆಶೀರ್ವಾದ ಬೇಕು ಎಂದು ಕೋರಿ ಪತ್ರ ಬರೆದರು. ಇದಕ್ಕೆ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಮೂಲಕ ನಾರಾಯಣ ಅಯ್ಯಂಗಾರರಿಗೆ ಉತ್ತರ ಬರೆಸಿ ತಮ್ಮ ಹೃತ್ಪೂರ್ವಕ ಸಮ್ಮತಿ ಇದ್ದರು. ಇನ್ನೊಮ್ಮೆ ಈ ಒಬ್ಬಳು ತಾಯಿ ಅವರ ಬಳಿಗೆ ಬಂದು, ಅಮ್ಮ, ನನ್ನ ಮಗಳು ಮದುವೆಗೆ ಒಪ್ಪದೆ ಹಠ ಮಾಡುತ್ತಿದ್ದಾಳೆ. ನೀವು ದಯವಿಟ್ಟು ಅವಳಿಗೆ ತಾಯಿ ತಂದೆಯರ ಮಾತು ಮೀರಬೇಡ, ಮದುವೆ ಮಾಡಿಕೋ ಅಂತ ಬುದ್ಧಿ ಹೇಳಿ ಎಂದು ಕೇಳಿಕೊಂಡರು. ಆಗ ಶ್ರೀಮಾತೆಯವರು ಅದಕ್ಕೆ ಒಪ್ಪದೆ ಆ ತಾಯಿಗೆ ಬುದ್ಧಿ ಹೇಳಿದರು. ಏನಮ್ಮ, ಹೀಗೆ ಹೇಳುತ್ತಿದ್ದೀಯಲ್ಲ ನೀನು? ಯೋಚನೆ ಮಾಡಿ ನೋಡು. ಮದುವೆ ಇಷ್ಟವಿಲ್ಲದವಳು ಇತರರ ಬಲಾತ್ಕಾರಕ್ಕಾಗಿ ಮಣಿದು ಮದುವೆಯಾಗಿ ಜೀವನವಿಡೀ ಇನ್ನೊಬ್ಬರ ದಾಸ್ಯ ಮಾಡಿಕೊಂಡು ಅವನ ಕಾಮಾಭಿಲಾಷೆಯನ್ನು ಪೂರೈಸಲು ಹೆಣಗಾಡುವುದು ಅಂದರೆ ಅದೇನು ಸಾಮಾನ್ಯವಾದ ಯಾತನೆಯೇ ಎಂದು ಆ ತಾಯಿ ಹೊರಟು ಹೋದ ಮೇಲೆ ಅವರು ಇತರರಿಗೆ ಹೇಳಿದರು. ಬ್ರಹ್ಮಚರ್ಯ ಜೀವನದಲ್ಲೂ ಕೆಲವು ಆಪತ್ತುಗಳು, ತೊಂದರೆಗಳು ಇರುತ್ತವೆ ಎನ್ನುವುದೇನೋ ನಿಜ. ಆದರೆ ಹುಡುಗಿಯ ಇಚ್ಛೆಗೆ ವಿರುದ್ಧವಾಗಿ ಬಲವಂತದಿಂದ ಮದುವೆ ಮಾಡಿ ಇಂದ್ರಿಯ ಭೋಗದಲ್ಲಿ ಮುಳುಗಿಸುವುದು ಮಾತ್ರ ತುಂಬ ಅನ್ಯಾಯ ಎಂದು. ಶ್ರೀಮಾತೆಯವರಿಗೆ ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಅಂತ ಅವ್ರು ಹೇಳ್ತಾರೆ. ಒಬ್ಬರು ಬೆಂಗಳೂರು ನಾರಾಯಣ ಅಯ್ಯಂಗಾರನ್ನವರು ಅವರಿಗೆ ಇರಬೇಕು ಆಜೀವನ ಪರ್ಯಂತ. ನಿಮ್ಮ ಸಲಹೆ ಕೊಡ್ರಿ, ಆಶೀರ್ವಾದನೂ ಕೊಡ್ರಿ ಅಂತ. ಅದಕ್ಕೆ ಶ್ರೀಮಾತೆಯರು ಒಪ್ಪಿ ಪತ್ರ ಬರೆದರು. ಆಯಿತು, ಮಾಡ್ಬೋದು ಅಂತ. ಆಮೇಲೆ ಇನ್ನೊಬ್ಬ ತಾಯಿ ಬಂದು, ಅಪ್ಪ ಅವ್ರಿಗೆ ಯಾರಿಗೆ ಇಷ್ಟ ಇರಲ್ಲ ಆಕೆ ಸರಿಕೆ ಬಂದು ಅವಳು ಹೇಳ್ತಾಳೆ, ನನ್ನ ಮಗಳು ಮದುವೆನೇ ಆಗಲ್ಲ ಅಂತಳಮ್ಮ, ನಾನು ಏನು ಮಾಡೋಣ ಈಗ ಅಂತ. ಅದಕ್ಕೆ ಶ್ರೀಮಾತೆಯರು ಅವಳಿಗೆ ಇಷ್ಟಪಟ್ಟು ಮಾಡಿಕೊಂಡ್ರೆ ಮದುವೆ ಮಾಡಿಸಿ, ಬೇಡ ಅಂದರೆ ಬೇಡ. ಅವ್ರು ಇನ್ನೊಬ್ಬರು ದಾಸಿಯರಾಗ್ಬಿಟ್ಟು ಅವ್ರ ಇಚ್ಛೆ ಪೂರೈಸೋಕ್ಕೋಸ್ಕರ ಅವ್ರ ಮನಸ್ಸು ಒಪ್ಪಲ್ಲ, ಅಷ್ಟು ಒಂದು ಹಿಂಸೆ ಕೊಡಬೇಡ್ರಿ ಅಂತ ಶ್ರೀಮತಿ. ನಿಜಕ್ಕೂ ಅವರ ಈ ಅಭಿಪ್ರಾಯ ತುಂಬ ಕ್ರಾಂತಿಕಾರಿಯಾದುದು. ಅವರಿಲ್ಲಿ ಮದುವೆ ಎಂದರೆ ಇನ್ನೊಬ್ಬರ ದಾಸ್ಯಕ್ಕೆ ಒಳಗಾಗುವುದು ಎನ್ನುತ್ತಿದ್ದಾರೆ. ಆದರೆ ಈ ಮದುವೆ ಬಂಧನ ಎನ್ನುವುದು ಲೋಕರೂಢಿಯ ಮಾತು. ಹಾಗಾದರೆ ಯಾವುದು ಸರಿ? ಅದಕ್ಕೆ ಮದುವೆ ಮಾಡಿಕೊಂಡವರಲ್ಲಿ ಗುಟ್ಟಾಗಿ ಕೇಳಿದರೆ ಅವರಲ್ಲಿ ಹೆಚ್ಚಿನವರು ಹೃದಯ ಬಿಚ್ಚಿ ಹೇಳುತ್ತಾರೆ, ಹೌದಪ್ಪ, ಮದುವೆ ಎನ್ನುವುದು ದಾಸ್ಯಕ್ಕೆ ದಾರಿ ಎಂದು. ಇಲ್ಲಿ ಶ್ರೀಮಾತೆಯವರು ಜೀವನದುದ್ದಕ್ಕೂ ಇನ್ನೊಬ್ಬನ ದಾಸ್ಯ ಮಾಡಿಕೊಂಡು ಅವನ ಕಾಮಾಭಿಲಾಷೆಯನ್ನು ಪೂರೈಸಲು ಹೆಣಗಾಡುವುದು ಅಂದರೆ ಅದೇನು ಸಾಮಾನ್ಯವಾದ ಯಾತನೆಯೇ ಎನ್ನುತ್ತಾ ವೈವಾಹಿಕ ಜೀವನದ ರುದ್ರಮುಖವನ್ನು ಪರಿಚಯ ಮಾಡಿಕೊಳ್ಳುತ್ತಿದ್ದಾರೆ. ಮದುವೆ ಆದನ್ನ ಕೇಳಿದರೆ ಅವ್ರು ಯಾರು ನಾವು ಸಂತೋಷವಾಗಿದ್ದೀವಿ ಮದುವೆ ಮಾಡ್ಕೊಳ್ರಿ ಅಂತ ಯಾರು ಹೇಳಲ್ಲ. ಇದು ಒಂದು ಫಸ್ಟಿಗೆ ಒಪ್ಪಿ ಬಿಡ್ತಾರೆ, ಆಮೇಲೆ ದೊಡ್ಡ ಮುಳಿದರೆ ಹೇಳ್ತಾರೆ ಬೇಡ ಬೇಡ, ಅದರಿಂದ ಯಾತನೆ, ಅದಕ್ಕೆ ನೀವು ಇಷ್ಟಪಡಬೇಡ್ರಿ ಅಂತ ಹೇಳ್ತಾರೆ ಶ್ರೀಮಂತರು. ಅದನ್ನೇ ಹೇಳಿದ್ರು.